ಹಿಂದೆ ಹೇಳೋರು ನಮ್ಮ ಮೇಸ್ಟ್ರುಗಳು, ಒಬ್ಬ ಲೀಡರ್ ಆಗ್ತಾನೆ ಅಂತ. ಯಾರು ಓದ್ತಾನೆ, ಯಾರು ಚೆನ್ನಾಗಿ ಮಾತಾಡ್ತಾನೆ, ಅವ್ನು ನಾಯಕನ ಆಗ್ತಾನೆ ಅಂತ. ಅದಕ್ಕೆಲ್ಲ ಒಂದು ಹೊಸ ಪುಷ್ಟಿಯನ್ನು ಇವತ್ತು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಇದನ್ನ ಯಾವಾಗಲೂ ಕೂಡ ಒಂದು ಸರ್ಕಾರ ಆದೇಶ ಮಾಡಿ ಇದನ್ನ ಮುಂದುವರಿಸ್ಕೊಂಡು ಹೋಗೋಕ್ಕೆ ಪ್ರತಿ ವರ್ಷ ಕೂಡ ಇಲ್ಲೊಂದು ಪುಸ್ತಕ ಮಸ್ತಕದ ಒಂದು ಜಾತ್ರೆ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಸೊ ಎಲ್ಲರಿಗೂ ಕೂಡ ಒಳ್ಳೇದಾಗ್ತದೆ, ಎಲ್ಲ ವರ್ಗಕ್ಕೂ ಕೂಡ ಒಳ್ಳೇದಾಗ್ತದೆ. ಅವರವರ ಆಚಾರ ವಿಚಾರಗಳನ್ನು ಪುಸ್ತಕದಲ್ಲಿ ಬರೆದು ಅವರು ಪ್ರಚಾರ ಮಾಡಿಕೊಳ್ಳಿಕ್ಕೆ, ಸಮಾಜ ಕೂಡ ಬೆಳೀಲಿಕ್ಕೆ ಒಂದು ಅವಕಾಶ ಇವತ್ತು ಮಾಡಿ. ನಿನ್ನೆ ನೀವು ಹೋಗಿದ್ದ ಪ್ರೋಗ್ರಾಮ್ ದೊಡ್ಡ ಮಟ್ಟದ ಚರ್ಚೆಗಳು, ವಿರೋಧ ಪರ ಚರ್ಚೆಗಳು ಆಗ್ತಿದ್ದಾವೆ. ಎಐಸಿಸಿ ಕಾರ್ಯದರ್ಶಿ ಟಿವಿ ಮೋಹನ್ ಅವರು ಟ್ವೀಟ್ ಮಾಡಿದ್ದಾರೆ. ಪಕ್ಷದ ನಾಯಕರಾದ ಟ್ವೀಟ್ ಮಾಡಿದ್ದಾರೆ. ಹೈಕಮಾಂಡ್ ದೊಡ್ಡ ಲೀಡರ್ಗಳಿಗೆಲ್ಲ ನಾನು ಉತ್ತರ ಕೊಡಕ್ಕೆ ಹೋಗಲ್ಲ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಕಾಮೆಂಟ್ ಮಾಡಿದ ಸಂದರ್ಭದಲ್ಲಿ ನಾನು ಹೋಗಿರೋದು ಶಿವರಾತ್ರಿ, ಶಿವನ್ ರಾತ್ರಿ. ಇದು ನನ್ನ ಸ್ವಂತ ಬಿಲೀಫು. ಯಾರು ಟ್ವೀಟ್ ಮಾಡ್ತಾರೆ, ಯಾರು ಮಾಡ್ತಾರೆ ಅನ್ನೋದಕ್ಕೆಲ್ಲ ನಾನು ಉತ್ತರ ಕೊಡಕ್ಕೆ ಹೋಗಲ್ಲ. ಬಿಜೆಪಿ ಸ್ವಾಗತ ನನಗೆ ಯಾವ ಬಿಜೆಪಿ ಸ್ವಾಗತನೂ ಬೇಡ, ಕಾಂಗ್ರೆಸ್ ಅವ್ರ ಸ್ವಾಗತ ಮಾಡೋದು ಬೇಡ. ನೀವು ನನ್ನ ಬಗ್ಗೆ ಮಾತಾಡೋದ್ರ ಅವಶ್ಯಕತೆನೂ ಇಲ್ಲ. ಇದು ನನ್ನ ವೈಯಕ್ತಿಕವಾದ ನಂಬಿಕೆ. ಸರ್, ರಾಹುಲ್ ಗಾಂಧಿ ಸದ್ಗುರು ಅವರು ರಾಹುಲ್ ಗಾಂಧಿ ಬಗ್ಗೆ ಕಾಮೆಂಟ್ ಮಾಡಿದ್ರು ಅಂತ ಅನ್ನೋದು ವಿಚಾರ ಸರ್ ಪ್ರಮುಖವಾಗಿ. ನನಗೆ ಅವೆಲ್ಲ ಗೊತ್ತಿಲ್ಲ. ನನಗೆ ಯಾರು ಏನು ಕಾಮೆಂಟ್ ಮಾಡೋದು ಗೊತ್ತಿಲ್ಲ. ನನಗೆ ಸದ್ಗುರು ಅವರು ನಮ್ಮ ರಾಜ್ಯದವರು, ಮೈಸೂರವರು. ಇಲ್ಲಿ ಕಾವೇರಿ ವಿಚಾರ ಬಂದು ಹೋರಾಟ ಮಾಡಿದ್ರು. ಈಗ ಸೇವ್ ಸಾಯಿಲ್ ಅಂತ ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲೂ ಕೂಡ ಬೇಕಾದಷ್ಟು ಅವರ ಫೌಂಡೇಶನ್ನಿಂದ ಒಳ್ಳೆ ಕೆಲಸಗಳು ಮಾಡೋಕ್ಕೆ ಹೊರಟಿದ್ದಾರೆ. ನನ್ನ ಖುದ್ದಾಗಿ ಮನೆಗೆ ಬಂದು ಗೌರವದಿಂದ ಕರೆದ್ರು. ನಾನು ಅವರ ಭಾಷಣ, ಅವರ ಆಚಾರ, ಅವ್ರ ವಿಚಾರ ನಾನು ಮೆಚ್ಕೊಂಡಿದ್ದೇನೆ. ಅವ್ರು ಕೆಲವು ಪರ್ಸನಲ್ಲು ಏನೋ ಮಾತಾಡಿದಾರ ನನಗೆ ಗೊತ್ತಿಲ್ಲ. ನೀವು ಹೇಳಿದ್ಮೇಲೆ ಈಗ ಮಾತಾಡ್ತಾ ಇದ್ದೀನಿ, ತಿಳ್ಕೊಳ್ತಾ ಇದ್ದೀನಿ. ಸೊ ಯಾರ ಮಾತನ್ನ ಯಾರೂ ನಿಲ್ಸಕ್ಕಾಗಲ್ಲ. ನಮ್ಮ ಪೊಲಿಟಿಕಲ್ ಸ್ಟ್ಯಾಂಡು, ನಮ್ಮ ಲೀಡ್ರು, ಈ ದೇಶಕ್ಕೆ ಲೀಡ್ರು, ನಮ್ಮ ಲೀಡ್ರು ರಾಹುಲ್ ಗಾಂಧಿ.